ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೇ, ಭಾರತದಾದ್ಯಂತ ರಾಮನಾಮದ ಜಪ ಮುಗಿಲು ಮುಟ್ಟಿದೆ. ಇನ್ನೇನು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ಮುಗಿದಿವೆ. ಆ ಕ್ಷಣವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕೋಟ್ಯಾಂತರ ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶ್ರೀರಾಮ ಭೇಟಿ ಕೊಟ್ಟಿದ್ದ ಅಂತ ಹೇಳಲಾಗುವ ಹಾಗೂ ರಾಮನಿಗೆ ಭಕ್ತಿ ಸಮರ್ಪಿಸಿರುವ ರಾಮನ ಮಂದಿರಗಳನ್ನ ಹೊಂದಿರುವ ಸಾಕಷ್ಟು ಸ್ಥಳಗಳು ಕೂಡ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿವೆ. ಅಂತಹ ಕ್ಷೇತ್ರಗಳ ಪೈಕಿ ತೆಲಂಗಾಣದ ಭದ್ರಾಚಲಂ ಕೂಡ ಒಂದು. ಅನನ್ಯವಾದ ಪುರಾಣೈತಿಹ್ಯವನ್ನ ಹೊಂದಿರುವ ಭದ್ರಾಚಲಂ ದಕ್ಷಿಣದ ಅಯೋಧ್ಯೆ ಅಂತಲೇ ಪ್ರಸಿದ್ಧಿ ಪಡೆದಿದೆ. ಹಾಗಾದ್ರೆ ಈ ಭದ್ರಾಚಲಂನ ವಿಶೇಷತೆ ಏನು? ಈ ದೇವಾಲಯಕ್ಕೂ ರಾಮನಿಗೂ ಇರೋ ನಂಟೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಅಖಂಡ ಆಂಧ್ರ ಪ್ರದೇಶದಲ್ಲಿ ತಿರುಪತಿ ಅತಿ ದೊಡ್ಡ ಧಾರ್ಮಿಕ ಕ್ಷೇತ್ರವಾಗಿತ್ತು. ಜಗತ್ತಿನ ಅತಿ ಶ್ರೀಮಂತ ದೈವ ಅನ್ನೋ ಕೀರ್ತಿಗೆ ತಿರುಪತಿ ತಿಮ್ಮಪ್ಪ ಪಾತ್ರನಾಗಿದ್ದ. ಅವನ ದರ್ಶನಕ್ಕೆ ಕೋಟ್ಯಾಂತರ ಜನ ಬರ್ತಾ ಇದ್ರು. ಈಗಲೂ ತಿರುಪತಿ ತನ್ನದೇ ಆದ ಮಹತ್ವವನ್ನ ಉಳಿಸಿಕೊಂಡು ಬಳಸಿಕೊಂಡು ಬರ್ತಾ ಇದೆ. ಹೀಗೆ ಆಂಧ್ರ ಪ್ರದೇಶದಲ್ಲಿ ತಿರುಪತಿ ಇದ್ದ ಕಾರಣ ಅಲ್ಲಿನ ಇನ್ನಷ್ಟು ದೇವಾಲಯಗಳು ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರಲಿಲ್ಲ. ಅಂತಹ ಕ್ಷೇತ್ರಗಳ ಪೈಕಿ ಇವತ್ತಿನ ತೆಲಂಗಾಣದ ಗೋದಾವರಿ ನದಿ ದಂಡೆಯಲ್ಲಿರುವ ಭದ್ರಾಚಲಂನ ಸೀತಾ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಕೂಡ ಒಂದು. ಮೊದಲಿಗೆ ಖಮ್ಮಂ ಜಿಲ್ಲೆಯಲ್ಲಿದ್ದ ಈ ಕ್ಷೇತ್ರವು ಪ್ರಸ್ತುತ ಭದ್ರಾದ್ರಿ ಕೊತ್ತಗೂಡೆಂ ಜಿಲ್ಲೆಯಲ್ಲಿದೆ. ಇತ್ತೀಚೆಗೆ ತೆಲಂಗಾಣದ ಮುಖ್ಯಮಂತ್ರಿಯಾದ ರೇವಂತ್ ರೆಡ್ಡಿ ಭದ್ರಾಚಲಂ ಕೂಡ ಉತ್ತರದ ಅಯೋಧ್ಯೆಯಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣ ಈ ಕ್ಷೇತ್ರಕ್ಕೂ ರಾಮನಿಗೂ ಇರೋ ನಂಟು. ಗೆಳೆಯರೇ, ಭದ್ರಾಚಲಂನಲ್ಲಿ ಶ್ರೀರಾಮ ನೆಲೆ ನಿಂತಿರುವ ಹಿಂದೆ ಅನೇಕ ರೋಚಕವಾದ ಕಥೆ ಹಾಗೂ ದಂತಕಥೆಗಳು ಇವೆ. ಇಲ್ಲಿರುವ ರಾಮನು ಎಲ್ಲಾ ಕಡೆಯ ಹಾಗಿಲ್ಲ, ಬದಲಾಗಿ ವೈಕುಂಠ ರಾಮನಾಗಿ ನೆಲೆ ನಿಂತಿದ್ದಾನೆ. ವಿಷ್ಣುವು ಭಕ್ತನೊಬ್ಬನಿಗೆ ರಾಮನ ಅವತಾರದಲ್ಲಿ ದರ್ಶನ ನೀಡೋದಾಗಿ ಮಾತು ಕೊಡ್ತಾನೆ. ಆದ್ರೆ ಹೀಗೆ ದರ್ಶನ ಕೊಡುವ ಧಾವಂತದಲ್ಲಿ ಶ್ರೀರಾಮ ಮಾನವ, ಹಾಗಾಗಿ ತಾನೂ ಕೂಡ ಮಾನವನ ಅವತಾರದಲ್ಲೇ ಬರಬೇಕು ಅನ್ನೋದನ್ನ ಮರೆತು ಬಿಡ್ತಾನೆ. ಕಾರಣ ತಾನೂ ಕೂಡ 4 ಕೈಗಳೊಂದಿಗೆ ಭಕ್ತನಿಗೆ ದರ್ಶನ ಕೊಟ್ಬಿಡ್ತಾನೆ. ಹಾಗಾಗಿ ದೇವಾಲಯದಲ್ಲಿ 4 ಕೈಗಳ ಶ್ರೀರಾಮ ಹಾಗೂ ಅವನ ತೊಡೆಯ ಮೇಲೆ ಪತ್ನಿ ಸೀತೆ ಕುಳಿತಿದ್ದಾಳೆ. ಹಾಗೆ ಪಕ್ಕದಲ್ಲಿ ತಮ್ಮ ಲಕ್ಷ್ಮಣ ಕೂಡ ನಿಂತಿದ್ದಾನೆ. ದೇಶದ ಎಲ್ಲೆಡೆ 2 ಕೈಗಳ ಶ್ರೀರಾಮ ದೇವಾಲಯಗಳಾದ್ರೆ ಭದ್ರಾಚಲಂನಲ್ಲಿ ಮಾತ್ರ 4 ಕೈಗಳಿರುವ ಅಪೂರ್ವ ವಿಗ್ರಹವಿದೆ. ಭದ್ರಾಚಲಂನ ಬಗ್ಗೆ ಇನ್ನೊಂದು ದಂತಕತೆ ಇದೆ. ಕಲ್ಲು ಬಂಡೆಯಾಗಿದ್ದ ಭದ್ರ ಅನ್ನೋ ಭಕ್ತನು ಶ್ರೀರಾಮನ ವರದಿಂದ ಮನುಷ್ಯನ ರೂಪ ಪಡೆದ. ಅದಕ್ಕಾಗಿ ಶ್ರೀರಾಮನಿಗೆ ಧನ್ಯವಾದ ಅರ್ಪಿಸೋದಕ್ಕೆ ಅಂತ ಗೋದಾವರಿ ನದಿಯ ದಂಡೆಯ ಮೇಲೆ ತಪಸ್ಸಿಗೆ ಕುಳಿತ. ತನ್ನ ವನವಾಸದ ಸಮಯದಲ್ಲಿ ದಂಡಕಾರಣ್ಯದಲ್ಲಿದ್ರು ಈ ಭಕ್ತನನ್ನ ಸಂಧಿಸಲಾಗಲಿಲ್ಲ. ಆ ನಂತರ ಬಂದು ಭೇಟಿಯಾಗುತ್ತೇನೆ ಎಂದು ಭದ್ರನಿಗೆ ಶ್ರೀರಾಮ ವಚನ ಕೊಟ್ಟು ಹೋಗುತ್ತಾನೆ. ಅದರಂತೆ ಕೆಲವು ವರ್ಷಗಳ ನಂತರ ಭಕ್ತನ ಕೋರಿಕೆ ತೀರಿಸೋದಕ್ಕಾಗಿ ಶ್ರೀರಾಮನು ತನ್ನ ಹೆಂಡತಿ ಸೀತಾಮಾತೆ ಹಾಗೂ ತಮ್ಮ ಲಕ್ಷ್ಮಣನ ಜೊತೆ ಪ್ರತ್ಯಕ್ಷನಾಗ್ತಾನೆ. ಹೀಗೆ ಶ್ರೀರಾಮ ದರ್ಶನ ನೀಡಿದ ಸ್ಥಳವೇ ಭದ್ರಾಚಲಂ ಅಥವಾ ಭದ್ರಾದ್ರಿ. ಭದ್ರಾಚಲಂನ ರಾಮನ ಕುರಿತು ಇನ್ನೊಂದು ದಂತಕತೆ ಇದೆ. ಈ ಪ್ರದೇಶದಲ್ಲಿ ಪೋಕಲ ದಮ್ಮಕ್ಕ ಅನ್ನೋ ಭಕ್ತಿಯೊಬ್ಬಳು ವಾಸಿಸ್ತಾ ಇದ್ಲು. ಒಂದೊಮ್ಮೆ ಆಕೆಗೆ ದೇವರ ವಿಗ್ರಹವೊಂದು ಕಾಡಿನಲ್ಲಿ ಅಡಗಿರೋ ಕನಸು ಬೀಳತ್ತೆ. ಆಗ ಕಾಡಿನ ತುಂಬಾ ಹುಡುಕಿ ಹುತ್ತದ ಅಡಿಯಲ್ಲಿ ಮುಚ್ಚಿ ಹೋಗಿದ್ದ ವಿಗ್ರಹವನ್ನ ಹೊರತೆಗೆದು ಊರಿನ ಜನರ ಸಹಾಯದಿಂದ ಅದನ್ನ ಪ್ರತಿಷ್ಠಾಪನೆ ಕೂಡ ಮಾಡಿದ್ಲು. ಏನೋ ದೇವಸ್ಥಾನದ ನಿರ್ಮಾಣವು 17ನೇ ಶತಮಾನದಲ್ಲಿ ಆಗಿದೆ ಅಂತ ಹೇಳಲಾಗಿದೆ. ಪ್ರಖ್ಯಾತ ಭಕ್ತ ರಾಮದಾಸು ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗತ್ತೆ. ರಾಮದಾಸುವಿನ ಮೂಲ ಹೆಸರು ಕಚೆರ್ಲಾ ಗೋಪನ್ನ. ತೆಲುಗು ಪ್ರದೇಶದಲ್ಲೇ ಈತನೊಬ್ಬ ಪ್ರಸಿದ್ಧ ಕೀರ್ತನಕಾರನಾಗಿದ್ನು. ಈತನ ಭಕ್ತಿಯ ಪರಾಕಾಷ್ಠೆಯ ಮೇಲೆ ಅಸಂಖ್ಯ ಕಥೆಗಳು, ಅನೇಕ ಸಿನಿಮಾಗಳು ಕೂಡ ಬಂದಿವೆ. ಅಂತಹ ಅಪರೂಪದ ಹಾಗೂ ಅಮೋಘ ಶಕ್ತಿ ಆತನದು.
ಈತನು ಮೊದಲು ಗೋಲ್ಕೊಂಡದ ಕೊನೆಯ ಸುಲ್ತಾನ ಅಬುಲ್ ಹಸನ್ ಕುತುಬ್ ಶಾನ ಆಡಳಿತದಲ್ಲಿ ತಹಶೀಲ್ದಾರ್ ಆಗಿದ್ನು. ರಾಜ್ಯದಲ್ಲಿ ಊರಿನ ಜನರಿಂದ ತೆರಿಗೆ ಸಂಗ್ರಹಿಸುವುದು ಗೋಪನ್ನನ ಕೆಲಸವಾಗಿತ್ತು. ಅಲ್ಲದೆ ಹಿಂದೂಗಳ ಮೇಲೆ ವಿಧಿಸಲಾಗಿದ್ದ ಕ್ರೂರ ಜಜಿಯಾ ತೆರಿಗೆಯನ್ನ ಕೂಡ ಅವನು ಸಂಗ್ರಹಿಸ್ತಾ ಇದ್ದ. ಹೀಗಾಗಿ ಹಿಂದೂಗಳ ಅಪಾರ ವಿರೋಧವನ್ನ ಗೋಪನ್ನ ಎದುರಿಸಬೇಕಾಗಿತ್ತು ಅಂತ ಒಂದು ಕಡೆ ಹೇಳಲಾಗತ್ತೆ. ಈ ವಿರೋಧವನ್ನ ಕಡಿಮೆ ಮಾಡಿಕೊಳ್ಳಲು ಗೋಪನ್ನ ಸೀತಾರಾಮಚಂದ್ರ ದೇವಾಲಯವನ್ನ ಕಟ್ಟಿಸಿದ್ನು ಅಂತ ಒಂದು ಕಡೆ ಹೇಳಿದ್ರೆ, ದೇವರ ಪ್ರೇರಣೆಯಾಗಿ ಕಟ್ಟಿಸಿದ್ನು ಅಂತ ಮತ್ತೊಂದು ಕಡೆ ಹೇಳಲಾಗಿದೆ. ಹೀಗೆ ತೆರಿಗೆ ಸಂಗ್ರಹಿಸುವಾಗ ಶ್ರೀರಾಮನ ವಿಗ್ರಹದ ಮುಂದೆ ನಡೆದು ಬಂದಾಗ ಏನೋ ಪ್ರೇರೇಪಣೆಯಾಗಿ ಅಲ್ಲಿ ಒಂದು ದೇವಾಲಯವನ್ನ ಕಟ್ಟುವ ತೀರ್ಮಾನ ಮಾಡಿದ್ನು. ಅದನ್ನ ಊರ ಜನರ ಮುಂದೆ ವ್ಯಕ್ತಪಡಿಸಿದ್ನು. ಅದಕ್ಕಾಗಿ ಧನ ಸಹಾಯ ಮಾಡಲು ಕೋರಿಕೊಂಡ್ನು ಕೂಡ. ಜನರು ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡಿದ್ರು. ಆದ್ರೆ ಯಾವಾಗ ಎಲ್ಲಾ ಹಣವು ಸಾಲದಿದ್ದಾಗ ಏನೂ ಮಾಡದೆ ತಿಳಿಯದ ಗೋಪನ್ನನು ತಾನು ರಾಜಾಡಳಿತಕ್ಕೆ ಸಂಗ್ರಹಿಸಿ ನೀಡಬೇಕಾಗಿದ್ದ ಹಣವನ್ನೇ ದೇವಸ್ಥಾನದ ನಿರ್ಮಾಣಕ್ಕೆ ಉಪಯೋಗಿಸಿ ಬಿಟ್ನು. ಒಟ್ಟಾರೆ 6 ಲಕ್ಷ ವರಹಗಳಿಂದ ದೇವಾಲಯವು ಸಂಪೂರ್ಣವಾಗಿ ನಿರ್ಮಾಣವಾಗತ್ತೆ. ಆದ್ರೆ ಇದು ಸುಲ್ತಾನನ ಕೋಪಕ್ಕೆ ಕಾರಣವಾಗತ್ತೆ. ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾಗಿದ್ದ ಹಣವನ್ನ ದೇವಾಲಯಕ್ಕೆ ವಿನಿಯೋಗಿಸಿದ್ರಿಂದ ದ್ರೋಹದ ಆರೋಪದ ಮೇಲೆ ಸೆರೆಮನೆಗೆ ಅಟ್ಲಾಗತ್ತೆ. ಹೀಗೆ 12 ವರ್ಷಗಳ ಕಾಲ ಗೋಪನ್ನ ಸೆರೆಮನೆ ವಾಸದ ಶಿಕ್ಷೆಯನ್ನ ಅನುಭವಿಸ್ತಾನೆ. ಹೀಗೆ ಶ್ರೀರಾಮನ ದೇವಾಲಯವನ್ನ ನಿರ್ಮಾಣದಿಂದ ಸೆರೆಮನೆ ವಾಸದ ಶಿಕ್ಷೆಯನ್ನ ಅನುಭವಿಸಿದ ಅಪರೂಪದ ಭಕ್ತ ರಾಮದಾಸು. ಆದ್ರೆ ರಾಮನೆಡೆಗಿನ ಅವನ ಭಕ್ತಿ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಸೆರೆಮನೆಯಲ್ಲೇ ಶ್ರೀರಾಮನ ಕುರಿತು ಕೀರ್ತನೆಗಳನ್ನ ರಚಿಸಿದ್ನು. ದೇವರನ್ನ, ಆತನ ಮಹಿಮೆಯನ್ನ ಕೊಂಡಾಡುವ ಹಾಡುಗಳನ್ನ ರಚಿಸಿದ್ನು. ನಂತರ ರಾಮದಾಸನನ್ನ ಸೆರೆಮನೆಯಿಂದ ಬಿಡಿಸಲು ಸುಲ್ತಾನನಿಗೆ 2 ಯುವಕರು ಚಿನ್ನದ ನಾಣ್ಯಗಳನ್ನ ನೀಡಿದ್ರು ಅಂತ ಹೇಳಲಾಗಿದೆ. ಸಾಕ್ಷಾತ್ ಶ್ರೀರಾಮ ಹಾಗೂ ಲಕ್ಷ್ಮಣರೇ ಹೀಗೆ ವೇಷದಲ್ಲಿ ಬಂದಿದ್ರು ಅನ್ನೋದು ನಂಬಿಕೆ. ಹೀಗೆ ಅಪೂರ್ವವಾದ ಇತಿಹಾಸ ಹಾಗೂ ಆತನ ಭಕ್ತಿಯ ಪರಾಕಾಷ್ಠೆಯ ಐತಿಹಾಸಿಕ ಕ್ಷೇತ್ರವಾದ ಭದ್ರಾಚಲಂ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಮುಖವಾದದ್ದು. ಶ್ರೀರಾಮನವಮಿ, ವೈಕುಂಠ ಏಕಾದಶಿ, ವಿಜಯದಶಮಿ ಹಬ್ಬಗಳ ದಿನಗಳಂದು ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತವೆ. ಈ ಕ್ಷೇತ್ರಕ್ಕಿರುವ ಧಾರ್ಮಿಕ ಮಹತ್ವ ಮತ್ತು ಹಿನ್ನೆಲೆಯ ಕಾರಣದಿಂದ ಭದ್ರಾಚಲಮನ್ನ ದಕ್ಷಿಣದ ಅಯೋಧ್ಯೆ ಅಂತ ಕೂಡ ಕರೆಯಲಾಗುತ್ತೆ. ದೇಶದ ಎಲ್ಲೆಡೆ ಉತ್ತರದ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಮೇಳೈಸಿರುವಾಗ ದಕ್ಷಿಣ ಈ ಶ್ರೀರಾಮನ ದೇವಾಲಯದ ಉಪಸ್ಥಿತಿಯನ್ನ ನೆನಪಿಸಿಕೊಳ್ಳೋದು ಸೂಕ್ತ. ಹಾಗೆ ನೋಡಿದ್ರೆ ಇಲ್ಲಿಗೆ ರಾಮ ತನ್ನ ವನವಾಸದ ಸಂದರ್ಭದಲ್ಲಿ ಬಾರದೇ ಇದ್ರೂ ಕೂಡ ರಾಮನ ಭಕ್ತಿ ಮತ್ತು ಅವನೆಡೆಗಿನ ನಂಬಿಕೆಯಿಂದಲೇ ಭದ್ರಾಚಲಂ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ. ಹೇಗೆ ನಮ್ಮ ರಾಜ್ಯದಲ್ಲಿ ಶ್ರೀರಾಮ ಬಂದು ಹೋದ ಅಂತ ನಂಬಲಾಗುವ ಸ್ಥಳಗಳಲ್ಲಿ ಅವನೆಡೆಗೆ ಅಪಾರ ಭಕ್ತಿ ಇದೆಯೋ, ಅದೇ ರೀತಿ ಭದ್ರಾಚಲಂನ ರಾಮನ ಬಗ್ಗೆ ಅಪಾರ ಭಕ್ತಿ ಇದೆ. ಹೀಗಾಗಿನೇ ಭದ್ರಾಚಲಂ ಅನ್ನೋದು ದಕ್ಷಿಣದ ಅಯೋಧ್ಯೆ ಅಂತಲೇ ಪ್ರಖ್ಯಾತಿಯನ್ನ ಪಡೆದಿದೆ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋ ಹೊತ್ತಲ್ಲೇ ಈ ಭದ್ರಾಚಲಂ ಕೂಡ ತನ್ನ ಪ್ರಸಿದ್ಧಿಯನ್ನ ಹೆಚ್ಚಿಸಿಕೊಳ್ತಾ ಇದೆ. ಆ ಮೂಲಕ ತೆಲಂಗಾಣದಲ್ಲಿ ಭದ್ರಾಚಲಂ ಅತಿ ದೊಡ್ಡ ಧಾರ್ಮಿಕ ಕ್ಷೇತ್ರವಾಗಿ ರೂಪುಗೊಳ್ತಾ ಇದೆ. ಇದು ಗೆಳೆಯರೆ ದಕ್ಷಿಣದ ಅಯೋಧ್ಯೆ ಅಂತಲೇ ಕರೆಸಿಕೊಳ್ಳುವ ಭದ್ರಾಚಲಂನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.